ಗಾರ್ಡನ್ ಸಿಟಿ ಬೆಂಗಳೂರಲ್ಲಿ ಗಾರ್ಬೇಜ್ ಸಮಸ್ಯೆ ತಾಂಡವವಾಡ್ತಿದೆ. ರಾಜಧಾನಿಯ ಕೆಲ ಏರಿಯಾಗಳು ರಸ್ತೆಗಳಲ್ಲಿ ಕಸದ ರಾಶಿ ಕಂಡು ಬರುತ್ತಿರೋ ಹೊತ್ತಲ್ಲೇ ಕಸ ಸಂಗ್ರಹ ಮಾಡೋ ಆಟೋ ಚಾಲಕರು ಮತ್ತೊಂದು ಶಾಕ್ ಕೊಟ್ಟಿದ್ದಾರೆ. ಡಿಸೆಂಬರ್ 2ರಿಂದ ರಾಜಧಾನಿಯಲ್ಲಿ ಗಲ್ಲಿಯಲ್ಲಿ ಕಸ ಸಂಗ್ರಹಕ್ಕೆ ಬರೋ 4,000 ಕಸದ ಆಟೋಗಳು ಹಾಗೂ ಕಸ ಸಾಗಣೆ ಮಾಡೋ 1,000ಕ್ಕೂ ಹೆಚ್ಚು ಟ್ರಕ್ಗಳು ಸ್ತಬ್ಧವಾಗಲಿದ್ದು, ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಪಾಲಿಕೆ ವಿರುದ್ಧ ಸಮರ ಸಾರೋಕೆ ಚಾಲಕರು ಸಜ್ಜಾಗಿ ನಿಂತಿದ್ದಾರೆ. ಇತ್ತ ಪ್ರತಿಭಟನೆ ನಿರ್ಧಾರದಿಂದ ರಾಜಧಾನಿಯಲ್ಲಿ ಕಸದ ಸಮಸ್ಯೆ ಮತ್ತಷ್ಟು ಹೆಚ್ಚಾಗೋ ಸೂಚನೆ ಸಿಗ್ತಿದೆ. ರಾಜಧಾನಿ ಬೆಂಗಳೂರಲ್ಲಿ ಕಸದ ಸಮಸ್ಯೆ ತಲೆನೋವಾಗಿ ಪರಿಣಮಿಸಿದೆ. ಕಸ ಸಂಗ್ರಹ ವಿಚಾರವಾಗಿ ನಿತ್ಯ ಒಂದಿಲ್ಲ ಒಂದು ದೂರು ಬರ್ತಾ ಇರುವ ಹೊತ್ತಲ್ಲೇ ಕಸ ಸಂಗ್ರಹ ಮಾಡಿ ವಿಲೇವಾರಿ ಮಾಡ್ತಿರೋ ಆಟೋ ಚಾಲಕರು, ಟ್ರಕ್ ಚಾಲಕರು ಪಾಲಿಕೆ ವಿರುದ್ಧ ಸಮರ ಸಾರೋಕೆ ಸಜ್ಜಾಗಿದ್ದಾರೆ. ಐಪಿಡಿ ಸಾಲಪ್ಪ ವರದಿ ಜಾರಿ, ಕಸದ ಆಟೋ, ಟ್ರಕ್ ಚಾಲಕರ ಕಾಯಂಮಾತಿ ಸೇರಿ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟಿರೋ ಕಾರ್ಮಿಕರು ಡಿಸೆಂಬರ್ 2ನೇ ತಾರೀಕಿನಿಂದ ಅಮರಣಾಂತ ಉಪವಾಸ ಸತ್ಯಾಗ್ರಹ ನಡೆಸಿದ್ದಾರೆ. ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇಷ್ಟೇ ಸರ್, 2018ರಲ್ಲಿ ಪೌರ ಕಾರ್ಮಿಕರನ್ನ ನೇರ ಪಾವತಿ ಅಡಿಗೆ ಸರ್ಕಾರ ಆದೇಶ ಮಾಡ್ತದೆ. ಅದರಲ್ಲಿ ನಮ್ಮ ಡ್ರೈವರ್ಸ್ ಕ್ಲೀನರ್ಸ್ ಕೂಡ ಪೌರ ಕಾರ್ಮಿಕರಲ್ಲ ಅಂತೇಳಿ ಅವ್ರನ್ನ ಸಪ್ರೇಟಾಗಿ ಬದಿಗಿಟ್ಟು ಬರೀ ಈಗ 2024ರಲ್ಲಿ ಅವ್ರನ್ನ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಸರ್ಕ್ಯುಲರ್ನು ಬಿಡುಗಡೆ ಮಾಡಿದ್ರು. ಅದೇ ರೀತಿಯಲ್ಲಿ ನೇಮಕಾತಿ ಕೂಡ ಮಾಡ್ಕೊತಾ ಇದ್ದಾರೆ. ಆದರೆ ಡ್ರೈವರ್ಸ್ ಕ್ಲೀನರ್ಸ್ಗಳು ಇಳ್ದೇನೆ ಇಲ್ಲಿ ಬೆಂಗಳೂರಲ್ಲಿರುವಂಥ ಕಸ ಹೊರಗಡೆನೇ ಹೋಗಲ್ಲ. ಅಂಥದ್ರಲ್ಲಿ ಅಂಥ ಕಸನ ಸಾಗಿಸ್ತಾ ಇರೋವಂಥವ್ರು ಮತ್ತು ಮನೆ ಕಸ ತಗೊಳ್ಳೋ ಅಂಥವ್ರನ್ನ ಇದುವರೆಗೂ ಅವ್ರಿಗೆ ನ್ಯಾಯ ಕೊಡೋದಕ್ಕೆ ಸರ್ಕಾರಗಳು ಯಾವುದು ಮುಂದಾಗದೇ ಇರೋದ್ರಿಂದ ಸುಮಾರು ಮನವಿ ಪತ್ರಗಳನ್ನ ಕೊಟ್ಟಿದ್ರೂ ಅದ್ರ ಪ್ರತಿಫಲ ಸಿಗದೇ ಇರೋದ್ರಿಂದ ತುಂಬ ನೊಂದು ಕೊನೆಯದಾಗಿ ನಾವು ಈ ಒಂದು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹನ ಕುತ್ಕೊಳ್ಳೋದಕ್ಕೆ ನಾವು ತೀರ್ಮಾನ ತೊಗೊಂಡಿದ್ದೀವಿ ಸರ್. 4,000 ಆಟೋಗಳಿವೆ, 1,100ರಿಂದ 1,200 ಲಾರಿ ಕಾಂಪ್ಯಾಕ್ಟರ್ಗಳಿವೆ ಸರ್. ಸಂಧಾನಕ್ಕೆ ಬಂದರೆ ಅಂತಲ್ಲ ಸರ್, ಆದೇಶ ಕೊಟ್ಟರೆ ಇವ್ರನ್ನ ಕಾಯಂ ವಿಲೀನಗೊಳಿಸಿದ್ರೆ ಮಾತ್ರನೇ ನಾವು ಈ ಹೋರಾಟನ ಕೈ ಬಿಡೋ ಉದ್ದೇಶ ಇದೆ ಸರ್. ಅಂದರೆ 2ನೇ ತಾರೀಕಿಂದ ಕಸ ಇತ್ತಲ್ಲ, ಅದೇ ಕಾರಣ ಸರ್. ಖಂಡಿತವಾಗ್ಲೂ ಎಲ್ಲ ಕಡೆನೂ ಸ್ಟಾಪ್ ಆಗ್ತಾ ಇದೆ. ಎಲ್ಲ ಚಾಲಕರು ಸಹಾಯಕರುಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತು ಅದ್ರ ಜೊತೆಗೆ ದಲಿತ ಸಂಘಟನೆಗಳು ಸಪೋರ್ಟ್ ಮಾಡ್ತಾ ಇದೆ, ಕನ್ನಡ ಪರ ಸಂಘಟನೆಗಳು ಸಪೋರ್ಟ್ ಮಾಡ್ತಾ ಇದೆ, ಅದೇ ರೀತಿ ಕಾರ್ಮಿಕ ಸಂಘಟನೆಗಳು ಕೂಡ ಸಪೋರ್ಟ್ ಮಾಡ್ತಾ ಇದೆ. ಆದ್ದರಿಂದ ಸರ್ಕಾರನ ರಿಕ್ವೆಸ್ಟ್ ಮಾಡೋದಿಷ್ಟೇ, ನಮ್ಮನ್ನೆಲ್ಲ ಆಟೋ ಚಾಲಕರು ಸಹಾಯಕರು ಮತ್ತು ಕಾಂಪ್ಯಾಕ್ಟ್ ಚಾಲಕರು ಸಹಾಯಕರುಗಳನ್ನ ಕಾಯಂ ವಿಲೀನಗೊಳಿಸಬೇಕಂತೇಳಿ ಮುಖ್ಯ ಉದ್ದೇಶ ಇದೆ. ಅದನ್ನು ಈಡೇರಿಸಬೇಕಂತ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ಸರ್. ಇನ್ನು ಡಿಸೆಂಬರ್ 2ರಿಂದ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸೋಕೆ ಸಜ್ಜಾಗಿರೋ ಚಾಲಕರು ವಿವಿಧ ಸಂಘಟನೆಗಳ ಜೊತೆಗೂಡಿ ಪಾಲಿಕೆ ವಿರುದ್ಧ ಸಮರ ಸಾರೋಕೆ ಸಜ್ಜಾಗಿದ್ದಾರೆ. ಡಿಸೆಂಬರ್ 2ರಿಂದ ಬೆಂಗಳೂರಿನ ಬೀದಿಗಳಲ್ಲಿ ಕಸ ಸಂಗ್ರಹಿಸೋ 4,000ಕ್ಕೂ ಹೆಚ್ಚು ಲಗೇಜ್ ಆಟೋಗಳು, ಕಸ ವಿಲೇವಾರಿ ಮಾಡೋ ಟ್ರಕ್ಗಳು ಕೂಡ ಕೆಲಸ ನಿಲ್ಲಿಸಲಿದ್ದು, ಒಟ್ಟು 5,000ಕ್ಕೂ ಹೆಚ್ಚು ಡ್ರೈವರ್ಗಳು ಹಾಗೂ ಕ್ಲೀನರ್ಗಳು ಕಸ ವಿಲೇವಾರಿಗೆ ಬ್ರೇಕ್ ಮಾಡಲಿದ್ದಾರೆ. ಇನ್ನು ರಾಜಧಾನಿಯಲ್ಲಿ ಕಸದ ಸಮಸ್ಯೆ ಮತ್ತಷ್ಟು ಬಿಗಡಾಯಿಸುವ ಸಾಧ್ಯತೆ ಹೆಚ್ಚಾಗಿದ್ದು, ಸದ್ಯ ಈಗಾಗಲೇ ಬೆಂಗಳೂರಿನ ಹಲವೆಡೆ ಕಸದ ಸಮಸ್ಯೆ ತಲೆದೋರಿದ್ದು, ಕಸ ಸಂಗ್ರಹ ಬಂದ್ ಆದರೆ ರಾಜಧಾನಿಯ ಜನರಿಗೆ ಕಸದ ಕಂಟಕ ತಂದಿಡೋ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಒಟ್ಟಿನಲ್ಲಿ ರಾಜಧಾನಿಯ ಕಸದ ಸಮಸ್ಯೆಗಳಿಗೆ ಮುಕ್ತಿ ಕೊಡಬೇಕಿದ್ದ ಪಾಲಿಕೆ ಒಂದ್ ಕಡೆ ನಿರ್ಲಕ್ಷ್ಯ ವಹಿಸಿದ್ರೆ, ಮತ್ತೊಂದೆಡೆ ರಾಜಧಾನಿಯ ಗಲ್ಲಿಯಲ್ಲಿ ಕಸದ ಸಮಸ್ಯೆ ಆಗಾಗ ಸದ್ದು ಮಾಡ್ತಾ ಇರೋದು ಸಿಟಿ ಜನರಿಗೆ ಸಂಕಷ್ಟ ತಂದಿಟ್ಟಿದೆ. ಸದ್ಯ ವಿವಿಧ ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಪ್ರತಿಭಟನೆಗೆ ಕರೆ ನೀಡಿರೋ ಚಾಲಕರು ಕೆಲಸ ಬಂದ್ ಮಾಡಿದ್ರೆ ರಾಜಧಾನಿಯ ಕಸದ ಸಮಸ್ಯೆ ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. Ashwavega English News. Coming soon. Your channel, your voice, your trust.